ಕೋಲಾರದ ಬಂಡಾಯ ಶಮನ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 5 ಜನ ಶಾಸಕರು ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಳೆದ ಸುಮಾರು 1.5-2 ತಿಂಗಳಿಂದ ಏನು ರಮೇಶ್ ಕುಮಾರ್ ಅವರು ಮಾಜಿ ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಜೀರ್ ಅಹಮದ್ ಅವರು, ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು, ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು, ಮಾಲೂರು ಶಾಸಕರಾದಂತಹ ನಂಜೇಗೌಡರು, ಮತ್ತೆ ಮುಳುಬಾಗಿಲಿನ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಆದಿನಾರಾಯಣರವರು, ನಾನು ಕೂಡ ಸೇರಿ ನಾವೆಲ್ಲರೂ ಕೂಡ ಬಂಗಾರಪೇಟೆ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿಯವರು ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1952ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಜನಸಂಖ್ಯೆಯಲ್ಲಿ ಅವರು ಹೆಚ್ಚಿದ್ದಾರೆ, ಸುಮಾರು 3,80,000 ಮತದಾರರಿದ್ದಾರೆ. ಅವರು ಅವಕಾಶ ವಂಚಿತರಾಗಿದ್ದಾರೆ. ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಅವಕಾಶ ಮಾಡಿದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ICC ಅಧ್ಯಕ್ಷರು ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿಕೊಟ್ಟಿದ್ದೀವಿ, KPCC ಅಧ್ಯಕ್ಷರು ಮನವರಿಕೆ ಮಾಡಿಕೊಟ್ಟಿದ್ದೀವಿ, ನಮ್ಮ ರಾಜ್ಯದ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಅವರಿಗೆ ಮತ್ತು ಅಭಿಷೇಕ್ ದತ್ ಅವರಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೆ ಬಲ್ಲ ಮೂಲಗಳ ಪ್ರಕಾರ ನಿನ್ನೆ ದಿವಸ AICC ಅಧ್ಯಕ್ಷರ ಮೂಲದಿಂದಲೇ KH ಮುನಿಯಪ್ಪನವರ ಅಳಿಯ ಚಿಕ್ಕಪೆದ್ದಣ್ಣವ್ರಿಗೆ ತೀರ್ಮಾನ ಆಗಿದೆ ಅಂತ ಗೊತ್ತಾಗಿದೆ. ಹಂಗಾಗಿ ನಾವೆಲ್ಲ ಕೂಡ ನಮ್ಮ ಶಾಸಕ ಮಿತ್ರರು ನಾವೆಲ್ಲ ಕೂಡ ಇವತ್ತು ಸೇರಿ ನಾವು ನಮ್ಮ ಏನು ಮನವಿ ಕೊಟ್ಟಿದ್ವಿ ಅದಕ್ಕೆ ಮನ್ನಣೆ ಸಿಗದೆ ಇರೋದ್ರಿಂದ ನಾವೆಲ್ಲ ಕೂಡ ರಾಜೀನಾಮೆ ಕೊಡಬೇಕು. ಈಗ ಮುನಿಯಪ್ಪ ಅವರ ವಿರುದ್ಧ ಸಮರನ ಅಥವಾ ಕೇವಲ ಅಭ್ಯರ್ಥಿ ಬೇರೆ ಆಗಬೇಕು ಅನ್ನೋದು? ಇಲ್ಲ, ಮುನಿಯಪ್ಪನವರ ವಿರುದ್ಧ ಸಮರ ಅಲ್ಲ. ನೋಡಿ, ಈಗ ಮುನಿಯಪ್ಪನವ್ರನ್ನ ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ನಮ್ದು ಯಾರ್ದು ಏನು ತಕರಾರಿಲ್ಲ. ಮುನಿಯಪ್ಪನವ್ರ ಮಗಳಿಗೆ KGF ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವರಲ್ಲಿ MLA ಇದ್ದಾರೆ, ಈಗ ಚೇರ್ಮನ್ ಮಾಡಿದ್ದಾರೆ, ಅದಕ್ಕೆ ನಮ್ಗೆ ತಕರಾರಿಲ್ಲ. ನಾವೇನ್ ಹೇಳ್ತಿದೀವಿ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1952ರಿಂದ ಇಲ್ಲಿವರೆಗೂ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ, 3,80,000 ಮತದಾರರಿದ್ದಾರೆ. ಅವ್ರಿಗೆ ಕೊಟ್ರೆ ನಾವು ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಅಂತೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸದೇ ಇರೋದ್ರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅವ್ರು ಹೇಳ್ತಿರೋದು ನಿಮ್ಮನ್ನ ಕರೆತಂದಿದ್ದು, ರಮೇಶ್ ಕುಮಾರ್ ಅವ್ರನ್ನ ಕರೆತಂದಿದ್ದು ಎಲ್ಲ ನಾನೇ, ನನ್ನ ವಿರುದ್ಧವೇ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ. ನೋಡಿ, ರಮೇಶ್ ಕುಮಾರ್ ಅವರು 1970ರ ದಶಕದಲ್ಲಿ ಅವರು ಯೂತ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಹೊತ್ತಿದ್ರು. 78ರಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡಿದ್ರು. ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಮತ್ತೆ ಪಕ್ಷಕ್ಕೆ ಅವರು 2004ರಲ್ಲಿ ರಮೇಶ್ ಕುಮಾರ್ ಅವರು, ಶ್ರೀನಿವಾಸ್ ಗೌಡರು, ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರ ತಂದೆ ಚೌಡ್ರೆಡ್ಡಿ ಅವರು ಎಲ್ಲರೂ ಕೂಡ ಅವತ್ತು ಎಲ್ಲ ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸಂಕಷ್ಟ ಸಂದರ್ಭದಲ್ಲಿ MLC ಅನಿಲ್ ಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ನಮ್ಮ ಹೋರಾಟ ಇರುವಂತದ್ದು ಇಲ್ಲಿ ಅಭ್ಯರ್ಥಿಯನ್ನ ಆಲ್ಮೋಸ್ಟ್ ಏನು ಚಿಕ್ಕಪೆದ್ದಣ್ಣ ಅಂತ ಹೇಳ್ತಾ ಇದ್ರೆ ಅದನ್ನ ಕೊಡಬಾರ್ದು. ಕೆಲಸ ಮಾಡ್ತಿದ್ದೆ, ಅದೆಲ್ಲ ಕೂಡ ಇದು ಸುಳ್ಳು ಕಥೆಗಳು. ಈಗ ಸರ್, ಈಗ ರಾಜೀನಾಮೆ ನಿರ್ಧಾರದಿಂದ ವಾಪಸ್ ಬರ್ತೀರಾ? ಹೊರಟಿನ ಭೇಟಿ ಆಗ್ತೀವಿ. ಇಲ್ಲಿ ನಾವು 3 ಜನ ಶಾಸಕರು ಯಾವ ರೀತಿ ರಾಜೀನಾಮೆ ಕೊಡಬೇಕು, ನಾವು ಬಲಗೈ ಕೊಡಿ ಅಂತ ಹೇಳಿದೀವಿ, ಅಲ್ಲಿ ಮಾತಾಡ್ತೀವಿ. ಸರ್ ಒಳಗಡೆ ಹೋಗಿ ಸರ್, ಸರ್ ಯಾಕೆ ತಳ್ತೀರಾ? ಹಲೋ, ಬಂದ್ಮೇಲೆ ಮಾತಾಡ್ತೀವಿ. ಆಮೇಲೆ ಸರ್, ಎಲ್ಲ ಕೋಲಾರದ ನಾಯಕರನ್ನ ಬೆಳೆಸಿದ್ದು ನಾನೇ ಅಂತ ಮುನಿಯಪ್ಪ ಹೇಳ್ತಿದ್ದಾರೆ. ಮುನಿಯಪ್ಪನ ಬೆಳೆಸಿದ್ದು ಯಾರು ಅಂತ ಗೊತ್ತಿದೆ, ಒಳಗಡೆ ಹೋಗಿ ಬಂದು ಆಮೇಲೆ ಮಾತಾಡ್ತೀವಿ. ಸರ್, ಈಗ ನಿಮ್ಮ ಬಲ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇ ನಿಮ್ಮ ಡಿಮ್ಯಾಂಡ್? ಅಲ್ಲಿ ಹೋಗ್ಬಿಟ್ಟು ಬಂದ್ಮೇಲೆ ಸ್ಪೀಕರ್ ಆಫೀಸ್ಗೆ ಹೋಗ್ಬಿಟ್ಟು ಬಂದ್ಮೇಲೆ ಮಾತಾಡ್ತೀನಿ. ಸೊ ಕೋಲಾರದಲ್ಲಿ ಎದ್ದಿರುವಂತಹ ಈ ಒಂದು ಬಂಡಾಯ, ಸೊ ಈಗಾಗಲೇ 5 ಜನ ಶಾಸಕರುಗಳು, ಸೊ 2 ಪರಿಷತ್ ಸದಸ್ಯರಿದ್ದಾರೆ. ಸೊ ಈಗಷ್ಟೇ ಅನಿಲ್ ಕುಮಾರ್ ಕೂಡ ಮಾತನಾಡ್ತಾ ಇದ್ರು. ಅವ್ರು ಹೇಳೋ ಪ್ರಕಾರ
ಬಲಗೈ ಸಮುದಾಯ, ಸೊ ಅಲ್ಲಿರುವಂಥ ಒಂದು ಜನಸಂಖ್ಯೆ ಕೂಡ ನಮ್ಮದು ಜಾಸ್ತಿ ಇದೆ. ಸುಮಾರು 3,80,000ಕ್ಕೂ ಹೆಚ್ಚು ಜನ ನಾವೆಲ್ಲಿದ್ದೀವಿ. ಸೊ ನಮ್ಮ ಬಲಗೈ ಸಮುದಾಯಕ್ಕೆ 1952ರಿಂದನೂ ಕೂಡ ಅಭ್ಯರ್ಥಿಯನ್ನಾಗಿ ಕೊಟ್ಟಿಲ್ಲ. ಸೊ ಈ ಬಾರಿ ಕೊಡಲೇಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. KH ಮುನಿಯಪ್ಪ ಅವರ ವಿರುದ್ಧ ಆಗಲಿ ಅಥವಾ ಅವರ ಕುಟುಂಬದವರ ವಿರುದ್ಧ ಆಗಲಿ ಅಂತ ಅಲ್ಲ. ಸೊ ಈಗ ಏನು ಚಿಕ್ಕಪೆದ್ದಣ್ಣವ್ರಿಗೇನೆ ಆಲ್ಮೋಸ್ಟ್ ಕೋಲಾರ ಟಿಕೆಟ್ ಫೈನಲ್ ಅನ್ನುವಂಥ ಮಾತು ನಮಗೂ ಕೂಡ ನಿನ್ನೆ ಗೊತ್ತಾದ ನಂತರ ನಾವು ಈ ಒಂದು ಬೆಳವಣಿಗೆಗೆ ಮುಂದಾಗಿದ್ದು. ಸೊ ಈ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಈಗ ಸ್ಪೀಕರ್ ಹೊರಟ್ಟಿ ಅವರ ಕಚೇರಿಗೆ ಚೇಂಬರ್ಗೆ ತೆರಳಿದ್ದಾರೆ. ಅಲ್ಲಿ ಹೋಗಿ ಮೊದಲು ಮಾತುಕತೆಯನ್ನು ನಡೆಸ್ಕೊಂಡು ಬರ್ತೀವಿ. ಈ ರಾಜೀನಾಮೆ ಕೊಡುವಂಥ ವಿಚಾರವಾಗಿ ಮಾತಾಡ್ತೀನಿ ಅನ್ನುವಂಥದ್ದು ಅನಿಲ್ ಕುಮಾರ್ ಅವರು ಹೇಳಿದ್ರು. ಸೊ ಇವಾಗಲೇ ರಾಜೀನಾಮೆನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಸರ್ ಇಲ್ಲಿ ಒಂದೇ ನಿಮಿಷ. ಸೊ ಈಗಾಗಲೇ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು ಕೂಡ ಈಗ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡೋ ವಿಚಾರವಾಗಿ ಮಾತಾಡ್ತೀನಿ ಅನ್ನುವಂಥದ್ದು. ಇನ್ನು ಉಳಿದಂತೆ ಇನ್ನು 3 ಜನ ಶಾಸಕರೇನಿದ್ದಾರೆ ಅವರು ಮಂಗಳೂರಿಗೆ ತೆರಳಿ ಖಾದರ್ ಅವರನ್ನ ಭೇಟಿ ಮಾಡಿ ಸ್ಪೀಕರ್ ಅವರಿಗೆ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ. ಅದರಲ್ಲಿ ಸಚಿವರೊಬ್ಬರು ಇದ್ದಾರೆ, MC ಸುಧಾಕರ್ ಅವರು ಕೂಡ ಈಗಾಗಲೇ ಟಿಕೆಟ್ಗಳು ಕೂಡ ಬುಕ್ ಆಗಿರುವಂಥದ್ದನ್ನ ಗಮನಿಸಬಹುದು. TV9ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಟಿಕೆಟ್ನ ಫೋಟೋಗಳನ್ನು ತಾವು ನೋಡ್ತಾ ಇದ್ರಿ. ಇದರಲ್ಲಿ ಟಿಕೆಟ್ ಬುಕಿಂಗ್ ಇದೆ. ಇವತ್ತು ಸಂಜೆ 4 ಗಂಟೆಗೆ ಬೆಂಗಳೂರಿನಿಂದ ಹೊರಡಲಿರುವಂತಹ ಫ್ಲೈಟ್ ಇದು. ಸೊ ಬೆಂಗಳೂರಿನಿಂದ 4 ಗಂಟೆಗೆ ಮಂಗಳೂರಿಗೆ ಹೋಗುವಂಥ ಒಂದು ಫ್ಲೈಟ್ನಲ್ಲಿ ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದಾರೆ. ಸಚಿವರಾಗಿರುವಂತಹ MC ಸುಧಾಕರ್ ಅವರ ಹೆಸರಲ್ಲಿ ಒಂದು ಟಿಕೆಟ್ ಬುಕ್ ಆಗಿದೆ. ಜೊತೆಗೆ KY ನಂಜೇಗೌಡ, ಸೊ ಇವ್ರಿಗೂ ಕೂಡ ಈಗಾಗಲೇ ಮಾಲೂರಿನ ಶಾಸಕರೇನಿದ್ದಾರೆ KY ನಂಜೇಗೌಡ, ಇವರ ಟಿಕೆಟ್ ಕೂಡ ಬುಕ್ ಆಗಿರುವಂಥದ್ದನ್ನ ಗಮನಿಸಬಹುದು. ಜೊತೆಗೆ ಕೊತ್ತನೂರು ಮಂಜುನಾಥ್ ಕೂಡ ಕೋಲಾರದ ಶಾಸಕರೇನಿದ್ದಾರೆ ಅವರು ಕೂಡ ಹೋಗ್ತಾರೆ, ಮಂಗಳೂರಿಗೆ ಹೋಗಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗಿರುವಂತಹ ಸೂಚನೆ. ಅಂದ್ರೆ ಇವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಒಂದು ವೇಳೆ ಏನಾದರೂ KH ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಫೈನಲ್ ಅನ್ನುವಂಥದ್ದಾದ್ರೆ, ಅವರೇ ಕಂಟೆಸ್ಟೆಂಟ್ ಇಲ್ಲಿಂದ ಅನ್ನುವಂಥದ್ದಾದ್ರೆ ನಾವಂತೂ ಇರೋದಿಲ್ಲ, ನಾವಂತೂ ರಾಜೀನಾಮೆಯನ್ನು ಕೊಡ್ತೀವಿ, ನಾವು ಸಪೋರ್ಟ್ ಕೂಡ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಈಗ ಕೊತ್ತನೂರು ಮಂಜುನಾಥ್ ಅವರು ಕೂಡ ಮಾತನಾಡ್ತಾ ಹೇಳ್ತಾರೆ, ನಾವು ಸ್ಪೀಕರ್ ಅವ್ರ ಜೊತೆಗೆ ಮಾತಾಡ್ತೀವಿ, ಅದಾದ ನಂತರ ನಾವು ಏನು ತೀರ್ಮಾನವನ್ನು ಕೈಗೊಳ್ಳಬೇಕು ಅದನ್ನು ಹೇಳ್ತೀವಿ ಅಂತ ಹೇಳಿ ವಿಧಾನಸೌಧ ಸಭಾಪತಿ ಕಚೇರಿಗೆ ಶಾಸಕರು ಬಂದಿದ್ದಾರೆ. ಸ್ಪೀಕರ್ ಕಚೇರಿಗೆ ಆಗಮಿಸಿದರೆ 3 ಜನ ನಾಯಕರು ಮಾತುಕತೆಯನ್ನು ನಡೆಸ್ತೀವಿ, ಮೊದಲು ರಾಜೀನಾಮೆ ನೀಡೋದ್ರ ಬಗ್ಗೆನೇ ಮಾತಾಡ್ತೀವಿ ಅಂತ ಹೇಳಿದರೆ ಸಚಿವ MC ಸುಧಾಕರ್ ಇದ್ದಾರೆ, ನಂಜೇಗೌಡ ಇದ್ದಾರೆ, ಅನಿಲ್ ಕುಮಾರ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ ಸ್ಪೀಕರ್ ಕಚೇರಿಗೆ. ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರಾ ಅಥವಾ ರಾಜೀನಾಮೆ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಅನ್ನುವಂಥದ್ದನ್ನ ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು, ಅಥವಾ ಈಗಲೇ ರಾಜೀನಾಮೆಯನ್ನ ಕೊಟ್ಟು ಹೋಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಕಚೇರಿ ಒಳಗಡೆ ಹೋಗಿದ್ದಾರೆ, ಕಚೇರಿಯಿಂದ ಹೊರಗಡೆ ಬಂದ ನಂತರ ಅವರೇನು ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಾರಾ ಅಥವಾ ರಾಜೀನಾಮೆಯನ್ನ ಕೊಡೋದ್ರ ಬಗ್ಗೆ ಒಂದು ಪ್ರೊಸೀಜರ್ ಏನಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದಾರೆ, ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಒಟ್ಟಿನಲ್ಲಿ ಕೋಲಾರದ ಒಂದು ಬಂಡಾಯ ಏನಿದೆ ಅದು ಶಮನವಾಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಈಗ CM ಮತ್ತು DCM ಮೈಸೂರಿನಲ್ಲಿದ್ದಾರೆ. ಸೊ ಅವರು ಕೂಡ ಹೇಳಿರೋ ಹಾಗೆ ಇಲ್ಲ, ಇದ್ರ ಬಗ್ಗೆ ನಾವು ಸಮಾಧಾನ ಪಡಿಸ್ತೀವಿ, ಮಾತಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಇಲ್ಲಿ ನಾಯಕರುಗಳು ಒಪ್ಪುವಂತಹ ಒಂದು ಸ್ಥಿತಿಲಿಲ್ಲ. ಯಾಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಬೈರತಿ ಸುರೇಶ್ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು, ಎಲ್ಲರನ್ನು ಕೂಡ ಕರೆದು ಮಾತಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಆ ಸಂಧಾನ ವಿಫಲವಾಗಿದೆ. ಸೊ ಬೈರತಿ ಸುರೇಶ್ ಅವರ ಮಾತಿಗೂ ಕೂಡ ಬಗ್ಗದಂತಹ ನಾಯಕರು ನೇರವಾಗಿ ಈಗ ವಿಧಾನಸೌಧಕ್ಕೆ ಬಂದು ಅಲ್ಲಿ ಸ್ಪೀಕರ್ ಕಚೇರಿ, ಹೊರಟ್ಟಿಯವರ ಕಚೇರಿಗೆ ಈಗ ಬಂದಿರುವಂಥದ್ದನ್ನ ಗಮನಿಸಬಹುದು. ಸೊ ಬಟ್ MC ಸುಧಾಕರ್ ಅವರು ಈಗ ಮಂಗಳೂರಿಗೆ ಹೋಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾಕಂದ್ರೆ ಸ್ಪೀಕರ್ ಖಾದರ್ ಅವರನ್ನ ಅವರು ಭೇಟಿ ಮಾಡಬೇಕಾಗತ್ತೆ. ಸೊ ಇನ್ನು ಮೈಸೂರಿನಲ್ಲಿ ಏನು ಸಿದ್ದರಾಮಯ್ಯ ಅವರಿದ್ದಾರೆ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಜೊತೆಗೆ CM ಕೂಡ ಮಾತನಾಡಿದ್ದಾರೆ. ಸೊ ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಕೇಳೋಣ ಬನ್ನಿ.
ಮೈಸೂರಿನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಅವರಿಗೆ ಹೊರಟ್ಟಿಯವರು ಕೂಡ ಕಾಲ್ ಮಾಡಿದ್ರು. ವಿಧಾನ ಪರಿಷತ್ನ ಸ್ಪೀಕರ್ ಹೊರಟ್ಟಿಯವರು ಕೂಡ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಗಮನಿಸಬಹುದು. ಆ ಸಂದರ್ಭದಲ್ಲಿ ಬಹುಶಃ ಆ ಕಡೆಯಿಂದ ರಾಜೀನಾಮೆ ವಿಚಾರ ಅಂದ್ರೆ ಈ ತರದ ನಿಮ್ಮ ಶಾಸಕರು ಬಂದಿದ್ದಾರೆ ರಾಜೀನಾಮೆ ಕೊಡೋದಕ್ಕೆ ಅನ್ನುವಂಥ ಒಂದು ವಿಚಾರ ಬಹುಶಃ ಪ್ರಸ್ತಾಪ ಆಗಿರಬಹುದು. ಸೊ ಹಾಗಾಗಿ ಅಲ್ಲಿ ಬೇಡ ಅನ್ನುವಂಥದ್ದನ್ನ ಕೂಡ ಸಿಎಂ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿಸುತ್ತೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಮುನಿಯಪ್ಪ ಅವರನ್ನ ಮಾತನಾಡಿಸಿದ್ರು. KH ಮುನಿಯಪ್ಪ ಅವರ ಹತ್ರ ಈ ಒಂದು ಬಂಡಾಯದ ವಿಚಾರವಾಗಿ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮುನಿಯಪ್ಪನವರೇ, ನಿಮ್ಮ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಕೊಡುವಂಥ ವಿಚಾರ ಕೋಲಾರದ ಕಾಂಗ್ರೆಸ್ ಅನ್ನೇ ಎರಡು ಭಾಗವಾಗಿ ಮಾಡ್ತಿದೆ. ಶಾಸಕರು ಸಭಾಧ್ಯಕ್ಷನ ಭೇಟಿ ಮಾಡಿ ರಾಜೀನಾಮೆಗೆ ಮುಂದಾಗುವಂತಹ ಒಂದು ಹಂತಕ್ಕೆ ಕೂಡ ಹೋಗ್ತಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ಕೂಡ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತೆಗೆದುಕೊಳ್ತದೆ. ನನ್ನ ಸೋಲಿಸಿದಂಥವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸಿದರು. ಪಕ್ಷದ ಹಿತರು ಒಪ್ಕೊಂಡೆ. ನನ್ನ ಸೋಲಿಸಿದವ್ರಿಗೂ ಕೂಡ ಸೀಟನ್ನು ಕೊಟ್ಟರು. ಎಲ್ರಿಗೂ ನಾನು ಒಪ್ಕೊಂಡೆ. ಮಂತ್ರಿ ಮಾಡಿದರು. ನಾನು ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಉಳಿಬೇಕು. ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ ಚುನಾವಣೆಗೆ ಮೊದಲು. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಎಲ್ರಿಗೂ ಸೀಟ್ ಕೊಡ್ರಿ, ಅವರೆಲ್ಲ ಗೆದ್ದು ಬರಲಿ. ರಮೇಶ್ ಕುಮಾರ್ಗೂ ಸೀಟ್ ಕೊಡ್ರಿ, ಗೆದ್ದು ಬರಬೇಕು ಅನ್ನೋ ಮಾತನ್ನು ಹೇಳಿದೆ. ಇವತ್ತಿದು ರಾಜ್ಯ ನೋಡ್ತಾ ಇದೆ. ನಾನೊಂದು ದೊಡ್ಡ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ. ನಾನೇನು ಹೊಸದಾಗಿ ಸೀಟ್ ಕೇಳ್ತಾ ಇಲ್ಲ. 7 ಸಾರಿ ಗೆದ್ದಿದ್ದೇನೆ. ಮೊನ್ನೆ ಅವರು BJPಗೆ ಮಾಡಿದ್ದರಿಂದ ನಾನು ಸೋತಿದ್ದೇನೆ ಬಿಟ್ಟರೆ ನನಗೆ ಸೋಲಿಲ್ಲ. ಗೆದ್ದಾಗ 4.5 ಲಕ್ಷ ಆದರೆ ಸೋತಾಗ 5 ಲಕ್ಷ ಮತ ಬಂದಿದೆ ನನಗೆ. ಆದ್ದರಿಂದ ಇದು ಈ ಎಡಗೈ ಅನ್ನೋದು ಅಥವಾ ಬಲಗೈ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಲಗೈನವ್ರಿಗೂ 3 ಸೀಟ್ ಈಗಾಗಲೇ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಸಾಂಪ್ರದಾಯಿಕವಾಗಿ 2 ಬಲಗೈಗೆ 2 ಎಡಗೈ ಕೊಡ್ತೀವಿ, ಒಂದು ಬೋವಿ ಅಥವಾ ಲಂಬಾಣಿ ಕೊಡ್ತಾಯಿದ್ರು. ಇವತ್ತು ಇದನ್ನು ನಾವು ಒಟ್ಟಾರೆ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗ್ಬೋದು. ಆದರೆ ಒಟ್ಟಾರೆ ನಾವೆಲ್ಲ ಸೇರಿ ರಮೇಶ್ ಕುಮಾರ್ ಆಗಲಿ, ಎಲ್ಲ ಶಾಸಕರಾಗಲಿ, ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರಿ ಹೈಕಮಾಂಡ್ಗೆ ಬಿಟ್ಟಿದ್ವಿ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದರೆ ಅದಕ್ಕೆ ನಾವು ಒಪ್ಕೊತೀವಿ ಅಂತ ಹೇಳಿದ್ವಿ. ನಿನ್ನೆ ಅಧ್ಯಕ್ಷನ ಭೇಟಿ ಮಾಡಿದಾಗ ಹೇಳಿದೆ, ನ್ಯಾಯ ಕೊಡಿ. ಯಾವಾಗೂ ಕೂಡ ಸಾಂಪ್ರದಾಯಿಕವಾಗಿ 2 ಸೀಟನ್ನು ಕೊಡ್ತಾಯಿದ್ರು, ಅಷ್ಟನ್ನು ಕೊಡಿ. ನಾನು ಹೆಚ್ಚಿಗೆ ಏನು ಮಾತಾಡ್ತಾ ಇಲ್ಲ. ಗೆದ್ದು ತೋರಿಸಿದ್ದೇನೆ. 7 ಸಾರಿ ಗೆದ್ದಿರೋರು ಯಾರಿದ್ದಾರೆ ಹೇಳಲಿ. ಅವರು ಅಲ್ಲಿ ಗೆದ್ದಿಲ್ವಾ ನಾನು? ಮತ್ತು ಎಲ್ಲ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿಲ್ವಾ? ಇಷ್ಟೆಲ್ಲ ಇರೋವಾಗ ನಾನು ಇಷ್ಟೇ ಮನವಿ ಮಾಡ್ತೀನಿ. ಅವರು ಆ ಎಕ್ಸ್ಟ್ರೀಮ್ ಸ್ಟೆಪ್ ಹೋಗೋದು ಸೂಕ್ತವಲ್ಲ. ಪಕ್ಷ ದೊಡ್ಡದು. ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರನ ಗೆಲ್ಸ್ಕೊಬರೋಣ ಅಂತೇಳಿ ಅವ್ರಿಗೂ ನಾನು ಮನವಿ ಮಾಡ್ತೀನಿ. ಮತ್ತು ಹೈಕಮಾಂಡ್ ಇನ್ನು ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ನ ಬಿಕ್ಕಟ್ಟೇನು ಏರ್ಪಾಡಾಗಿದೆ. ಈಗಾಗಲೇ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಇನ್ನು ಶಾಸಕರುಗಳಲ್ಲಿ ಅಸಮಾಧಾನ ಇರೋದು ನಿಜ ಅನ್ನುವಂಥದ್ದನ್ನ ಸಿಎಂ ಕೂಡ ಮಾತನಾಡಿದ್ದಾರೆ ಮೈಸೂರಿನಲ್ಲಿ. ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ನಾನು ಕೂಡ ಹೇಳಿದ್ದೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಸಿಎಂ ತಿಳಿಸಿದ್ರು. ರಾಜೀನಾಮೆ ನೀಡ್ತೀನಿ ಅಂತವರ ಜೊತೆಗೆ ನಾನು ಕೂಡ ಮಾತಾಡಿದ್ದೇನೆ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೆಂಗಿದೆ ಹಂಗೆ ಇರ್ತದೆ. ರೆಸ್ಟ್ನಲ್ಲಿ ಇರುವಂಥದ್ದು ಹೆಂಗಿರ್ತದೆ ಅಂದ್ರೆ ಏನು ಹೇಳೋದು. ಅಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಾದವು ಅನ್ನೋದು ಇಲ್ಲಿ ಸುದ್ದಿ. ಅಲ್ಲಿ ಜನ ಎಲ್ಲ ಬಂದು ಭೇಟಿ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ. ರೆಸ್ಟು ರಾಜಕೀಯ ಎರಡೂ ಕೂಡ ಮಾಡ್ತಾ ಇದ್ದೆ. ನೀವು ಅಲ್ಲಿದ್ದಷ್ಟು ಕೂಡ ಆಪರೇಷನ್ ಅಷ್ಟ ಜಾಸ್ತಿ ನಡೀತು. ಬಿಜೆಪಿಯಿಂದ ಸಾಕಷ್ಟು ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವರ ಸಮಯ ಕೇಳಿದಾರಂತೆ ಸರ್. ಇದು ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ. ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಅಲ್ಲಿ ಸಚಿವರು ಈಗಾಗಲೇ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದಾರಂತ ಅವರೆಲ್ಲರೂ ನಾವು ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಸೊ ಒಟ್ನಲ್ಲಿ ಈಗ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಕಿತ್ತಾಟ ನಡೀತಾ ಇದೆ.